ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಅರ್ಜುನ್ ಅಕಾಡೆಮಿ ಬೀದರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು GPSTR, HSTR ಅಥವಾ PSTR ಈ ಒಂದು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ನಾನಿಲ್ಲಿ ಸಾಲ್ವ್ ಮಾಡಲಿದ್ದೇನೆ. ತಾವೆಲ್ಲರೂ ಇಲ್ಲಿ ನೋಡ್ಬೋದು. ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂದರೆ, ವಾಟ್ ಕ್ವಾಂಟಿಟಿ ಮಸ್ಟ್ ಬಿ ಆ್ಯಡೆಡ್ ಟು ಈಚ್ ಟರ್ಮ್ ಆಫ್ ದ ರೇಷಿಯೋ 8:15 so that it becomes equal to 3:5 ಅಂತ ಇದೆ. ಅಂದರೆ ಒಂದು ರೇಷಿಯೋ ಇದೆ. ಯಾವ ರೇಷಿಯೋ ಅಂದರೆ 8:15 ಅಂತ, 8:15. ಈ 8:15 ನಾವು ಯಾವ ರೀತಿ ಬರಿಬೋದು ಅಂದರೆ 8/15 ಅಂತ ಕೂಡ ಬರಿಬೋದು. ಇದು ಏನಾಗ್ತಾ ಇದೆ ಅಂತಂದರೆ, ಇದು ಯಾವುದಕ್ಕೆ ಈಕ್ವಲ್ಲು ಆಗ್ತಾ ಇದೆ ಅಂದರೆ 3:5ಗೆ, ಅಂದರೆ 3/5ಗೆ ಈಕ್ವಲ್ ಆಗ್ತಾ ಇದೆ ಅಂತೆ. ಬಟ್ ಎಷ್ಟು ನಾವು ಕ್ವಾಂಟಿಟಿಯನ್ನು ಎರಡು ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಎಷ್ಟು ಕ್ವಾಂಟಿಟಿ ಆ್ಯಡ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಮೊದಲು ಏನು ಮಾಡೋಣ ಅಂದರೆ, ಲೆಟ್ ಎಕ್ಸ್ ಬಿ ದ ಕ್ವಾಂಟಿಟಿ must be added to each term. Okay, must be added to each term of given ratio. ಹೌದಲ್ವಾ? ಈ ರೇಷಿಯೋಗೆ ಏನು ಮಾಡಬೇಕು ನಾವು ಅಂದರೆ, ಎಕ್ಸನ್ನು ಆ್ಯಡ್ ಮಾಡಬೇಕು. ಎಕ್ಸ್ ಕ್ವಾಂಟಿಟಿ ಆ್ಯಡ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ 8/15 ಏನಿದೆಯಲ್ಲ, ಇದಕ್ಕೆ ಎಕ್ಸ್ ಟರ್ಮ್ ಅಂದರೆ ಎಕ್ಸ್ ಕ್ವಾಂಟಿಟಿ ಆ್ಯಡ್ ಆಗ್ತಾ ಇದೆ. ಆ್ಯಡ್ ಆದಾಗ ಇಟ್ ಮಸ್ಟ್ ಬಿ, ಸೊ ಇಟ್ ಬಿಕಮ್ಸ್ ಈಕ್ವಲ್ ಟು ಅಂತ. ಇಟ್ ಬಿಕಮ್ಸ್ ಈಕ್ವಲ್ ಟು ಮೀನ್ಸ್ ಈಕ್ವಲಿಟಿ ಸೈನ್ ಆ್ಯಂಡ್ 3:5ಗೆ ಈಕ್ವಲ್ ಆಗ್ತಾ ಇದೆ. ಆ್ಯಡ್ ಮಾಡಿದಾಗ 3:5ಗೆ ಈಕ್ವಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಬರ್ಕೊಳ್ಳುವಂಥ ಈ ಸ್ಟೆಪ್ ಏನಿದೆಯಲ್ಲ, ಈ ಸ್ಟೆಪ್ಪು ಭಾಳಷ್ಟು ಇಂಪಾರ್ಟೆಂಟ್ ಆದ ಸ್ಟೆಪ್. ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಏನು ಮಾಡ್ತೀರಿ ಅಂತ ಕೇಳಿದರೆ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈಯನ್ನು ಮಾಡಬೇಕು ನಾವು. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 5 ಈ ನ್ಯೂಮರೇಟರ್ 8 + xಗೆ ಮಲ್ಟಿಪ್ಲೈ ಆಗುತ್ತೆ. ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್. ಆ್ಯಂಡ್ ಅಗೇನ್ 3 × 15 + 5 ಆಗುತ್ತೆ. ಈಗ ಇದನ್ನು ನಾವು ಬ್ರ್ಯಾಕೆಟನ್ನು ಬಿಡಿಸಿದಾಗ 5 8s are 40 + 5x ವಿಚ್ ಈಸ್ ಈಕ್ವಲ್ ಟು 3 and 15. ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ 45 + 3x ಆಗುತ್ತೆ. ಆಮೇಲೆ 5x ಇಲ್ಲಿದೆ, 5xನ್ನು ಹಾಗೆ ಇಡೋಣ. ಆಮೇಲೆ 3xನ್ನು ಈ ಕಡೆ ತಂದರೆ ಇಟ್ ಬಿಕಮ್ಸ್ a -3x and 45 write as it is and take this -40 to this side, so it becomes a -40. Okay, now after taking the subtraction it becomes a 2x which is equal to 5. That means x is equal to how much? X is equal to 5/2 it is. ಅಂದರೆ ನಾವು ಎಷ್ಟು ಕ್ವಾಂಟಿಟಿಯನ್ನು ಆ್ಯಡ್ ಮಾಡಿದಾಗ ಅದು 8:15 ಇದ್ದಿದ್ದು 3:5 ಆಗುತ್ತೆ ಅಂತ ಕೇಳಿದರೆ, 5/2 ಇದನ್ನು ನಾವು ಆ್ಯಡ್ ಮಾಡಿದಾಗ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಆ್ಯಡ್ ಮಾಡಿದಾಗ ದಟ್ 8:15 ಬಿಕಮ್ಸ್ 3:5. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಫ್ರೆಂಡ್ಸ್. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, a/b + c is equal to b/c + a is equal to c/a + b and a + b + c is equal to 0. show that each given ratio is equal to -1. ಅಂದರೆ ಈ ಎಲ್ಲವೂ ಏನು ರೇಷಿಯೋ ಕೊಟ್ಟಿದ್ದಾರಲ್ಲ, ಈ ರೇಷಿಯೋಗಳು -1ಗೆ ಈಕ್ವಲ್ ಇದೆ ಅಂತ ತೋರಿಸ್ಬೇಕು ನಾವು. ಇದೆಲ್ಲವೂ -1ಗೆ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಬೇಕು, ಶೋ ಮಾಡಬೇಕು. ಮತ್ತು ಕಂಡೀಷನ್ ಕೊಟ್ಟಿದ್ದಾರೆ a + b + c is equal to 0 ಅಂತ. ಹಾಗಾದರೆ ನಾವು ಏನು ಮಾಡೋಣ ಅಂದರೆ, ಇಲ್ಲಿ ಮೊದಲು a + b + c ಇಂದನೇ ಸ್ಟಾರ್ಟ್ ಮಾಡೋಣ. a + b + c is equal to how much it is given? It is given 0. So from this result we can write here b + c value. So b + c is nothing but it is -a. ಈ a ಅನ್ನು ಎಡಗಡೆ ಇರುವಂಥ a ಅನ್ನು ಬಲಗಡೆ ತೊಗೊಂಡಿದ್ರೆ it becomes -a. Similarly we can write c + a. So this can be written as that is -b. And similarly one more result we can write, that is a + b is equal to -c. Okay, so from the given result only we are writing all these things. ಆ ಕೊಟ್ಟಿರುವಂತಹ ಒಂದು ಕಂಡೀಷನಿಂದನೇ ನಾವು ಈ 3 ರಿಸಲ್ಟ್ಸ್ಗಳನ್ನ ಬರೆದಿದ್ದೀನಿ. ಯಾವ್ಯಾವ ರಿಸಲ್ಟ್ ಅಂದರೆ ರಿಸಲ್ಟ್ 1, ರಿಸಲ್ಟ್ 2 ಮತ್ತು ರಿಸಲ್ಟ್ 3. ಹೌದಲ್ವಾ?
ಈ ರಿಸಲ್ಟ್ಗಳನ್ನು ಎಲ್ಲಿ ಅಂದರೆ ಕೊಟ್ಟಿರುವಂಥ ಈ ಸಮೀಕರಣದಲ್ಲಿ ಬಳಸಬೇಕು ನಾವು. ಈಕ್ವೇಷನ್ ಏನಿದೆ ನೋಡಿ, ಹಾಗಾದರೆ ಈಕ್ವೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಎ ಬೈ ಬಿ ಪ್ಲಸ್ ಸಿ ವಿಚ್ ಈಸ್ ಈಕ್ವಲ್ ಟು ಬಿ ಬೈ ಸಿ ಪ್ಲಸ್ ಎ ವಿಚ್ ಈಸ್ ಈಕ್ವಲ್ ಟು ಸಿ ಬೈ ಎ ಪ್ಲಸ್ ಬಿ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಈಗ ಇಲ್ಲಿ ಒಂದೊಂದು ಈ ಇಕ್ವೇಷನ್ ಎ 1 2 3 ಏನು ಇಕ್ವೇಷನ್ಸ್ ಇದೆ ಆ ರಿಸಲ್ಟ್ಸ್ಗಳನ್ನು ಇಲ್ಲಿ ನಾವು ಈಗ ಪುಟ್ ಮಾಡಬೇಕು. ಸೊ ನ್ಯೂಮರೇಟರ್ ಎ ಅನ್ನು ಹಾಗೆ ಇಡ್ರಿ, ಬಿ ಪ್ಲಸ್ ಸಿ ಅಂದರೆ ಫಸ್ಟ್ ರಿಸಲ್ಟಿಂದ ನಮಗೆ ಗೊತ್ತಾಯಿತು ಮೈನಸ್ ಎ ಬರಿಬೇಕು. ಆಮೇಲೆ ಬಿ ಅಪಾನ್ ಸಿ ಪ್ಲಸ್ ಎ ಅಂದರೆ ಮೈನಸ್ ಬಿ ಆ್ಯಂಡ್ ಸಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂದರೆ ಇಟ್ ಈಸ್ ಮೈನಸ್ ಸಿ. ಓಕೆ, ಈಗ ನಾವು ಏನು ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ವೇರಿಯಬಲ್ ಇರೋದ್ರಿಂದ ಅದನ್ನು ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಅದನ್ನು ಎರಡು ನಾವು ಕ್ಯಾನ್ಸಲ್ ಔಟ್ ಮಾಡ್ಬೋದು. ಸೊ ಎ ಕ್ಯಾನ್ಸಲ್ ಆದಾಗ ಇಲ್ಲಿ ಉಳಿತು -1, ಇಲ್ಲಿ ಬಿ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಕೂಡ -1, ಆಮೇಲೆ ಇಲ್ಲಿ ಸಿ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಕೂಡ -1. ನಮಗೇನು ಶೋ ಮಾಡಬೇಕಾಗಿತ್ತು, ನಮಗೆ ಶೋ ಮಾಡಬೇಕಾಗಿರೋದೇ ಅವೆಲ್ಲದರದ್ದು ರೇಷೋ -1 ಬರುತ್ತೆ ಅಂತ ಶೋ ಮಾಡಿರಿ ಅಂತ ಕೊಟ್ಟಿದ್ರು, ಹೌದಲ್ವಾ? ಶೋ ದಟ್ ಈಚ್ ಗಿವನ್ ರೇಷೋ ಈಸ್ ಈಕ್ವಲ್ ಟು -1. ಹಾಗಾದರೆ ಇಲ್ಲಿ -1 ಅಂತ ಬರ್ತಾ ಇದೆ. ಸೊ ದಟ್ ಮೀನ್ಸ್ ಇಟ್ ಈಸ್ ಹೆನ್ಸ್ ಪ್ರೂವ್ಡ್, ಹೌದಲ್ವಾ? ಎಸ್, ಐ ಹೋಪ್ ಈ ಕ್ವಶನ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಏನು ಅಂತ ಕೇಳಿದರೆ, ಅ ಸ್ಕೂಲ್ ಹ್ಯಾಸ್ 630 ಸ್ಟೂಡೆಂಟ್ಸ್ ಇದೆ. ಅ ಸ್ಕೂಲ್ ಹ್ಯಾಸ್ 630 ಸ್ಟೂಡೆಂಟ್ಸ್ ಆ್ಯಂಡ್ ದ ರೇಷೋ ಆಫ್ ನಂಬರ್ ಆಫ್ ಬಾಯ್ಸ್ ಟು ದ ನಂಬರ್ ಆಫ್ ಗರ್ಲ್ಸ್ ಈಸ್ 3:2. ಅಂದರೆ ಹುಡುಗ ಮತ್ತು ಹುಡುಗಿಯರ ಅನುಪಾತ ಕೊಡಲಾಗಿದೆ ಇಲ್ಲಿ 3:2 ಅಂತ. ದಿಸ್ ರೇಷೋ ಬಿಕಮ್ಸ್ 7:5 ಆಫ್ಟರ್ ಅಡ್ಮಿಷನ್ ಆಫ್ 90 ನ್ಯೂ ಸ್ಟೂಡೆಂಟ್ಸ್. ಹೌದು, ಎಷ್ಟು ಮಜವಾಗಿದೆ ಅಂದರೆ, ಮೊದಲು ಈಗ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೆದ್ಬಿಡೋಣ ಮೊದಲು, ಹೌದಾ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ನೋಡ್ರಿ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 630, ಹೌದಲ್ವಾ? 630. ಇದರಲ್ಲಿ ನಂಬರ್ ಆಫ್ ಗರ್ಲ್ಸ್ ಮತ್ತು ಬಾಯ್ಸ್ ಬಾಯ್ಸ್ ಮತ್ತು ಗರ್ಲ್ಸ್ನ ರೇಷೋ ಕೊಡಲಾಗಿದೆ ಅಲ್ಲಿ, ಹೌದಾ? ದ ರೇಷೋ ಆಫ್ ಬಾಯ್ ಈಸ್ ಟು ಗರ್ಲ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3:2 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ ದ ನಂಬರ್ ಆಫ್ ನ್ಯೂಲಿ ಅಡ್ಮಿಟೆಡ್ ಬಾಯ್ಸ್ ಅಂತ ಕೇಳಿದ್ದಾರೆ. ದೇ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಬಾಯ್ಸ್, ಸೊ ವಿಲ್ ಸಾಲ್ವ್ ಓನ್ಲಿ ಫಾರ್ ಬಾಯ್ಸ್, ಹೌದಾ? ಹಾಗಾದರೆ ಇಲ್ಲಿ ಬಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ ನಾವು ಮೊದಲು ಕಂಡುಹಿಡಿಬೇಕು. ದ ನಂಬರ್ ಆಫ್ ಬಾಯ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, ಇಲ್ಲಿ 3 ಪಾರ್ಟ್ ಬಾಯ್ಸ್ ಇದ್ದಾರೆ, 2 ಪಾರ್ಟ್ಸ್ ಗರ್ಲ್ಸ್ ಇದೆ. ಸೊ 3 ಪಾರ್ಟ್ಸ್ ಬಾಯ್ಸ್ ಅಂದರೆ 3 ಅಪಾನ್ ಟೋಟಲ್ ಪಾರ್ಟ್ಸ್ ಎಷ್ಟು ಅಂದರೆ 5. ಸೊ ಇಂಟು 630. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 5 1s, ಆಮೇಲೆ 5 1s 1 ಕ್ಯಾರಿ ಆಯಿತು 13 ಆಯಿತು, 5 2s 10, ಆಮೇಲೆ 3 ಕ್ಯಾರಿ ಆದರೂ 30 ಆಯಿತು, 5 6 30, ಹೌದಾ? ಹಾಗಾದರೆ ಇವುಗಳನ್ನು ಗುಣಾಕಾರ ಮಾಡಿರಿ, ಈಗ ಮಲ್ಟಿಪ್ಲೈ ಮಾಡೋಣ. ಸೊ 6 3s ಎಷ್ಟು? 3 6 18, ಕ್ಯಾರಿ 1, 3 2s 6 and 7 and 3 1s 3. ಅಂದರೆ ನಂಬರ್ ಆಫ್ ಬಾಯ್ಸ್ ಎಷ್ಟು ಅಂತ ಕೇಳಿದರೆ 378. ಎಷ್ಟಿದು? 378 ಸ್ಟೂಡೆಂಟ್ಸ್ ನಂಬರ್ ಆಫ್ ಬಾಯ್ಸ್ ಇದ್ದಾರೆ ಮೊದಲು. ಆಫ್ಟರ್ ಅಡ್ಮಿಷನ್ ಆದಮೇಲೆ 90 ಸ್ಟೂಡೆಂಟ್ಸ್ ನ್ಯೂಲಿ ಜಾಯಿಂಡ್ ಆದಮೇಲೆ ನ್ಯೂ ರೇಷೋ, ಹೌದಾ? ನ್ಯೂ ರೇಷೋ ಎಷ್ಟಿದೆ ನೋಡಿ. ಈಗ ನ್ಯೂ ರೇಷೋಕ್ಕಿಂತ ಮುಂಚೆ ಏನು ಬರೋಣ ಅಂದರೆ ನಾವು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಗ ಎಷ್ಟಿದ್ದಾರೆ ಅಂತ ಕೇಳಿದರೆ ಆಫ್ಟರ್, ಹೌದಲ್ವಾ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 630 ನೋಡಿಲಿ, 630 ಪ್ಲಸ್ how many students are newly joined? That is total 90 students. Okay, so among 90 we don't know how many students are boys and how many students are girls here. Okay, that is the only we have to find out here. So idanna ನಾವು ಆ್ಯಡ್ ಮಾಡಿದಾಗ ಸೊ 630 plus 90 ಅಂದರೆ it is almost exactly 720 it is. Okay, so total number of students is how much now?
So total number of students now 720, right? ಸೊ ಈಗ 720ಯಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂದರೆ ಬಾಯ್ಸನ್ನು ಫೈಂಡ್ ಔಟ್ ಮಾಡಬೇಕೀಗ, ಬಿಕಾಸ್ ವಿ ಆರ್ ಫೈಂಡಿಂಗ್ ಓನ್ಲಿ ಬಾಯ್ಸ್ ಇಯರ್. ಬಾಯ್ಸನ್ನ ಬಗ್ಗೆ ನಾವು ಚೆಕ್ ಮಾಡಬೇಕಾಗಿದೆ. ಸೊ ಹಾಗಾದರೆ ಬಾಯ್ಸ್ ಎಷ್ಟು ಅಂದರೆ ದ ನ್ಯೂ ರೇಷೋ ಆಫ್ಟರ್ ಜಾಯ್ನಿಂಗ್ ದ 90 ಸ್ಟೂಡೆಂಟ್ಸ್, ದ ನ್ಯೂ ರೇಷೋ ಎಷ್ಟು? ದ ನ್ಯೂ ರೇಷೋ ಆಫ್ ಬಾಯ್ಸ್ ಟು ಗರ್ಲ್ ಈಸ್ 7:5, ಹೌದಲ್ವಾ? ಹಾಗಾದರೆ ಬಾಯ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದಲ್ವಾ? ದ ನಂಬರ್ ಆಫ್ ಬಾಯ್ಸ್ ಎಷ್ಟಿದೆ? ನಂಬರ್ ಆಫ್ ಬಾಯ್ಸ್ ಅಂದರೆ 7 parts ಈಸ್ ಬಾಯ್ಸ್, ಟೋಟಲ್ 12 parts, and now it is 720. Number of students is 720 now. So 12 ones are 12 and 12 5s is 60 and 12 6 72, 12 ಆರ್ಲೆ 72 ಅಂತ. ಸೊ 7 ಆರ್ಲೆ 42, ಇಟ್ ಈಸ್ 720. ಸೊ ಆಫ್ಟರ್ ಜಾಯ್ನಿಂಗ್ 90 ಸ್ಟೂಡೆಂಟ್ಸ್ ದ ನಂಬರ್ ಆಫ್ ಬಾಯ್ಸ್ ಬಿಕಮ್ಸ್ 420. ಸೊ ಹಾಗಾದರೆ ಮೊದಲು ಇದ್ದಿದ್ದೆಷ್ಟು ಅಂದರೆ 378, ಈಗ ಆಗ್ತಾ ಇರೋದು ಎಷ್ಟು ಅಂತ ಕೇಳಿದರೆ 420. ಸೊ ಹಾಗಾದರೆ ಎಷ್ಟು ಜನ ಬಾಯ್ಸ್ ಇಲ್ಲಿ ಬಂದರು? 90 ಸ್ಟೂಡೆಂಟ್ಸಲ್ಲಿ ಎಷ್ಟು ಜನ ಬಾಯ್ಸ್ ಬಂದರು ಅಂತ ಕೇಳಿದರೆ ದ ನಂಬರ್ ಆಫ್ ನ್ಯೂಲಿ ಜಾಯಿಂಡ್, ಹೌದಲ್ವಾ? ದ ನಂಬರ್ ಆಫ್ ನ್ಯೂಲಿ ಅಡ್ಮಿಟೆಡ್ ಬಾಯ್ಸ್ ಎಷ್ಟು ಜನ ಅಂತ ಕೇಳಿದರೆ ಇಟ್ ಈಸ್ 420 ಮೈನಸ್ 378, ರೈಟ್? ಸೊ ಇಟ್ ಈಸ್ 10 minus 8 is 2 and 11 minus 7 is 4 and 3 minus 3 is 0. So total number of newly admitted boys is 42. I hope ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ. ಸೊ A:B ಈಸ್ ಈಕ್ವಲ್ ಟು 3:8 ಅಂತ ಕೊಟ್ಟಿದ್ದಾರೆ. A:B ಅಂದರೆ ನಾವು ಈ ರೀತಿ ಕೂಡ ಬರೀಬೋದು, A/B ಮತ್ತು 3/8 ಅಂತ, ಹೌದಾ? A/B ಆ್ಯಂಡ್ 3/8 ಅಂತ ಬರೀಬೋದು. ಈ ಒಂದು ರಿಸಲ್ಟಿಂದ ನಾವು ಏನು ಮಾಡೋಣ ಅಂದರೆ ಎ ಬೆಲೆಯನ್ನು ಕಂಡುಹಿಡೋಣ. ಎ ಬೆಲೆ ಕಂಡುಹಿಡಿದ್ರೆ ಇಟ್ ಈಸ್ 3B. ಆಫ್ಟರ್ ಕ್ರಾಸ್ ಮಲ್ಟಿಪ್ಲೈಯಿಂಗ್ ಇಟ್ ಈಸ್ 3B ಡಿವೈಡೆಡ್ ಬೈ 8 ಇಟ್ ಈಸ್. ಈಗ ಇದರ ಬೆಲೆಯನ್ನು ಕಂಡುಹಿಡಬೇಕು. ಯಾವುದು ಅಂದರೆ ಅವ್ರು ಕೇಳ್ತಾ ಇರೋದು ಫೈಂಡ್ ದ ವ್ಯಾಲ್ಯೂ ಆಫ್ 4A ಪ್ಲಸ್ 3B ಡಿವೈಡೆಡ್ ಬೈ 6A ಮೈನಸ್ B. ಓಕೆ, ಸೊ 4 ಆ್ಯಸ್ ಇಟ್ ಈಸ್. ಎ ಬೆಲೆ ನಮಗೆ ಆಲ್ರೆಡಿ ಈ ಒಂದು ರಿಸಲ್ಟಿಂದ ಗೊತ್ತಾಗಿದೆ. ಎಷ್ಟು? ಇಟ್ ಈಸ್ 3B ಡಿವೈಡೆಡ್ ಬೈ 8 ಪ್ಲಸ್ 3B ಹೋಲ್ ಡಿವೈಡೆಡ್ ಬೈ 6 ಇಂಟು 3B ಡಿವೈಡೆಡ್ ಬೈ 8 ಪ್ಲಸ್ ಮೈನಸ್ ಇಟ್ ಈಸ್ ಮೈನಸ್ B. ಓಕೆ, ಸೊ ಈಗ ಇದನ್ನು ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡಬೇಕಾದ್ರೆ ನ್ಯೂಮರೇಟರಲ್ಲಿ ಎಲ್ಲ LCM ತೊಗೊಳ್ರಿ, ಡಿನಾಮಿನೇಟರಲ್ಲೂ LCM ತೊಗೊಳ್ರಿ. ನ್ಯೂಮರೇಟರಲ್ಲೂ LCM 8 ಆಗುತ್ತೆ, ಡಿನಾಮಿನೇಟರಲ್ಲೂ ಕೂಡ LCM 8 ಆಗುತ್ತೆ. ಐ ಹೋಪ್ ನಿಮಗೆ LCM ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಿದೆ ಅಂತ ಅಂದ್ಕೊಂಡು ಈ ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡ್ತಾ ಇರೋದು. ಸೊ 4:3 ಈಸ್ 12B ಪ್ಲಸ್ ಕ್ರಾಸ್ ಮಲ್ಟಿಪ್ಲೈ, ಸೊ ಇಟ್ ಈಸ್ 24B ಆ್ಯಂಡ್ 3 ಸೊ ಇಲ್ಲಿ ಮೇಲ್ಗಡೆ 18B ಮೈನಸ್ 8 ಆಗುತ್ತೆ, ಹೌದಲ್ವಾ? ವಿಚ್ ಈಸ್ ಈಕ್ವಲ್ ಟು, ಸೊ 12B ಪ್ಲಸ್ 24B ಮೀನ್ಸ್ 36B ಇಟ್ ಈಸ್ ಡಿವೈಡೆಡ್ ಬೈ 18B ಮೈನಸ್ 8B ಇಟ್ ಈಸ್ 10B. ಸೊ ಹಾಗಾದರೆ ಇಲ್ಲಿ ಬಿಗೆ B ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಹೌದಲ್ವಾ? ಸೇಮ್ ಟರ್ಮ್ಸ್ ಗೆಟ್ ಕ್ಯಾನ್ಸಲ್. ಹಾಗಾದರೆ ಉಳಿತೆಷ್ಟು ಅಂದರೆ 36/10. ಸೊ 36/10 2 ಟೇಬಲಲ್ಲಿ ನಾವು ಡಿವೈಡ್ ಮಾಡಿದಾಗ 2 1s are 2 and 2 8s are 18, 2 8s are 16 and 2 5s are 10. So 4A plus 3B upon 6A minus B, ಇದರ ಬೆಲೆ ಎಷ್ಟು ಬಂತು ಅಂತ ಕೇಳಿದರೆ ದ ವ್ಯಾಲ್ಯೂ ಆಫ್ ದಿಸ್ ಟರ್ಮ್ ಈಸ್ 8:5. ಐ ಹೋಪ್ ಈ ಪ್ರಶ್ನೆ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ನಿಮಗೆ ತಿಳಿದಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ಪ್ರಶ್ನೆಯನ್ನು ಕೇಳಬಹುದು. ಓಕೆನಾ? ಹಾಗಾದರೆ ಲಾಸ್ಟ್ ಒಂದು ಪ್ರಶ್ನೆ ಇದೆ. ಲಾಸ್ಟ್ ಪ್ರಶ್ನೆ, ಈ ಎ ಪ್ರಶ್ನೆಯನ್ನು ನಾನು ಮಾಡಿರ್ತೀನಿ, ಬಿ ಪ್ರಶ್ನೆಯನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಆ ಪ್ರಶ್ನೆಯನ್ನು ನೀವೇ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಬೇಕು.
ಹಾಗಾದರೆ ಎ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ A:B ಇದರ ಬೆಲೆ ಕೊಟ್ಟಿದ್ದಾರೆ 3:4 ಅಂತ, ಆ್ಯಂಡ್ B:C ಇದರ ಬೆಲೆ 6:7 ಅಂತ ಕೊಟ್ಟಿದ್ದಾರೆ. ಏನು ಕೇಳ್ತಾ ಇದ್ದಾರೆ ಅಂದರೆ A:B:C ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನಾವು ಏನು ಮಾಡೋಣ ಅಂದರೆ A:B ವಿಚ್ ಈಸ್ ಈಕ್ವಲ್ ಟು 3/4 ಅಂತ. ಸೊ ಎ ಬೆಲೆಯನ್ನು ಕಂಡುಹಿಡೋಣ. ಎ ಬೆಲೆ ಎಷ್ಟು? ವಿಚ್ ಈಸ್ 3B/4, ಹೌದಾ? ಆ್ಯಂಡ್ B:C ಅಂದರೆ B/C ವಿಚ್ ಈಸ್ ಈಕ್ವಲ್ ಟು ವಾಟ್? ವಿಚ್ ಈಸ್ ಈಕ್ವಲ್ ಟು 6/7. ಇಲ್ಲಿನೂ ಕೂಡ ಏನು ಮಾಡೋಣ ಅಂದರೆ ಸಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ ಇಲ್ಲಿ. ಯಾಕಂದರೆ ನಾವು ಎ ಮತ್ತು ಸಿ ಎರಡನ್ನು ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಸಿ ಬೆಲೆ ಎಷ್ಟು ಅಂತ ಕೇಳಿದರೆ ಸಿ ಈಸ್ ನಥಿಂಗ್ ಬಟ್ ಇಟ್ ಈಸ್ 7B/6. ಓಕೆ, ಈ ಎರಡೂ ರಿಸಲ್ಟನ್ನು ನಾವು ಎಲ್ಲಿ ಅಂದರೆ A:B:C ಇದರಲ್ಲಿ ಪುಟ್ ಮಾಡಬೇಕು, ಹೌದಾ? ಎ ಬೆಲೆ ಎಷ್ಟು ಬಂತು? ವಿಚ್ ಈಸ್ 3B/4, ಆಮೇಲೆ ಬಿ ಇದೆ, ಆ್ಯಂಡ್ C ಅಂದರೆ 7B/6. ಹಾಗಾದರೆ ಬಿ ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ 1 ಇರುತ್ತೆ, ಹೌದಾ? ಈಗ ನಾವೇನು ಮಾಡಬೇಕು ಅಂದರೆ 4, 1 ಮತ್ತು 6 ಇವುಗಳ ಎಲ್ ಸಿ ಎಮನ್ನು ತೊಗೊಳ್ಬೇಕು. ಎಲ್ ಸಿ ಎಮ್ ಎಷ್ಟಾಗುತ್ತೆ ಅಂದರೆ 2 2s 4, 2 3s 6, 2 1s 2 ಆ್ಯಂಡ್ 3 1s 3, ಹೌದಾ? ಎಲ್ ಸಿ ಎಮ್ ಎಷ್ಟಾಯಿತು ನೋಡಿ, 2 2s 4, 4 2 3s 12 ಆಯಿತು, ಹೌದಲ್ವಾ? ದ ಎಲ್ ಸಿ ಎಮ್ ಈಸ್ ಹೌ ಮಚ್? ಇಟ್ ಈಸ್ ಎಲ್ ಸಿ ಎಮ್ ಈಸ್ 12. ಸೊ ಎಲ್ ಸಿ ಎಮ್ 12 ಬಂದರೆ ಆ 12ಅನ್ನು ಏನು ಮಾಡಬೇಕು ಅಂದರೆ ನ್ಯೂಮರೇಟರ್ all the three terms we have to multiply. With all the three terms we have to multiply here. So that means 12 into 3B/4, ಹೌದಾ? ಈಗ 3B ಬರೋಣ. ಇಲ್ಲಿ ಬಿನೂ ಕೂಡ ನೋಡ್ರಿ ಎಲ್ಲ ಟರ್ಮಲ್ಲಿ ಬಿ ಇದೆ ಅಂದರೆ ಬಿ ಕ್ಯಾನ್ಸಲ್ ಔಟ್ ಆಗುತ್ತೆ, ಹೌದಾ? ಅಂದರೆ ನಾವು ಇಲ್ಲಿ ಬಿ ಬರೆಯುವಂಥ ನೆಸೆಸಿಟಿ ಇಲ್ಲ ಇಲ್ಲಿ. ಇಟ್ ಈಸ್ 3/4 ಈಸ್ ಟು 12/1 ಈಸ್ ಟು 12 into 7/6. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 4 1s 4 3s, ಸೊ 3 3s 9 it is, and 12 and 6 1s 6 2s which is 2 7s 14. ಹಾಗಾದರೆ ಎ ಬಿ ಸಿ ಇವುಗಳ ಒಂದು ರೇಷೋ ಎಷ್ಟು ಅಂತ ಕೇಳಿದರೆ ವಿಚ್ ಈಸ್ 9:12:14. ಇದರಲ್ಲಿ ಇನ್ನೊಂದು ನೋಡ್ರಿ, ಇದರ ಬೆಲೆ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಎಷ್ಟು? ಇದರ ಬೆಲೆ ಗೊತ್ತಾಯ್ತು ನಮಗೆ. A:B:C ಅಂದರೆ 9:12:14. ಹಾಗಾದರೆ ಇಲ್ಲಿ A:C ಎಷ್ಟು ಅಂತ ಕೇಳಿದರೆ 9:14 ಅಂತ ಹೇಳ್ಬೋದು ನಾವು. ಹಾಗಾದರೆ ಈ ಒಂದು ಬಿ ಏನಿದೆಯಲ್ಲ, ದಿಸ್ ಈಸ್ ಫಾರ್ ಹೋಮ್ವರ್ಕ್. ಈ ಪ್ರಶ್ನೆಯನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಕಮೆಂಟ್ ಮಾಡೋದ್ರ ಮುಖಾಂತರ ಆ ಒಂದು ಪ್ರಶ್ನೆಗೆ ಯಾವ ಉತ್ತರ ಬರುತ್ತೆ ಮತ್ತು ಎಷ್ಟು ರೇಷೋ ಬರುತ್ತೆ ಅಂತ ನೀವು ತಿಳಿಸಬೇಕು. ಥ್ಯಾಂಕ್ ಯು. And like, share, subscribe and comment below if you have any doubts, and we will see you in the next class. Thank you guys.